ವೀಕ್ಷಕರೇ, ವಿಶ್ವ ಪ್ರಸಿದ್ಧಿಯಾಗಿರುವಂತಹ ಒಂದು ಮ್ಯೂಸಿಯಂನಲ್ಲಿ ಕಳ್ಳತನ ಆಗಿದೆ. ಅದು ಬರೀ 7 ನಿಮಿಷಗಳಲ್ಲಿ ಆದಂತಹ ಕಳ್ಳತನ. ಬರೋಬ್ಬರಿ 9 ಎಕ್ಸ್ಪೆನ್ಸಿವ್ ಆಗಿರುವಂತಹ ಒಂದು ವಸ್ತುಗಳನ್ನ ಕಳ್ಳತನ ಮಾಡಲಾಗಿದೆ. ಹಾಗಾದ್ರೆ ಯಾವುದದು ವಿಶ್ವ ಪ್ರಸಿದ್ಧವಾದಂತಹ ಒಂದು ಮ್ಯೂಸಿಯಂ? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ಅದೇ ಪ್ಯಾರಿಸ್ನ ಒಂದು ಮ್ಯೂಸಿಯಂ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಈಗ ಕಳ್ಳತನವಾಗಿದೆ. ಇಂತಹ ಬಹು ಪ್ರಸಿದ್ಧವಾದಂತಹ ಒಂದು ಮ್ಯೂಸಿಯಂ. ಈ ಒಂದು ಮ್ಯೂಸಿಯಂನಲ್ಲಿ ಮೋನಾಲಿಸಾ ಚಿತ್ರ ಕೂಡ ಅಲ್ಲೇ ಇರುವಂಥದ್ದು. ವಿಶ್ವವಿಖ್ಯಾತವಾಗಿರುವಂತಹ ಮೋನಾಲಿಸಾ ಚಿತ್ರ ಏನಿದೆ, ಆ ಒಂದು ಚಿತ್ರ ಇರುವಂತಹ ಈ ಒಂದು ಮ್ಯೂಸಿಯಂನಲ್ಲಿ ಒಂದು ದೊಡ್ಡ ರಾಬರಿ ಅಥವಾ ದ ಗ್ರೇಟ್ ರಾಬರಿ ಅಂತಲೇ ನಾವು ಇದನ್ನು ಹೇಳ್ಬೋದು. ಅಷ್ಟು ದೊಡ್ಡ ಮಟ್ಟದ ಒಂದು ರಾಬರಿ ಆಗಿಬಿಟ್ಟಿದೆ ನಿಜಕ್ಕೂ ಕೂಡ. ಹಾಗಾದರೆ ಆ ಒಂದು ಮ್ಯೂಸಿಯಂನಲ್ಲಿ ಏನಾಯಿತು, ಕಳ್ಳರು ಯಾವ ರೀತಿಯಾಗಿ ಅಲ್ಲಿ ರಾಬರಿಯನ್ನು ಮಾಡಿದರು, ಏನೇನು ವಸ್ತುಗಳನ್ನು ತಗೊಂಡು ಹೋದರು, ಮತ್ತು ಆ ಒಂದು ಮ್ಯೂಸಿಯಂನ ವಿಶೇಷತೆ ಏನು, ಆ ಒಂದು ಮ್ಯೂಸಿಯಂನಲ್ಲಿ ಎಷ್ಟು ದೊಡ್ಡ ದೊಡ್ಡ ಬೆಲೆ ಬಾಳುವಂತಹ ಅಥವಾ ತುಂಬ ಪ್ರಸಿದ್ಧಿಯಾದಂತಹ ಒಂದು ವಸ್ತುಗಳಿದೆ ಅನ್ನೋದನ್ನು ಇವತ್ತೆಲ್ಲದವರು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ನೋಡಿ, ಏನಾಗುತ್ತೆ, ಕಳ್ಳತನ ಮಾಡೋದು ಓಕೆ, ಬಟ್ ಆದರೆ ಇಂತಹ ಒಂದು ದೊಡ್ಡ ಹೆಸರು ಇರುವಂತಹ ಒಂದು ಮ್ಯೂಸಿಯಂನಲ್ಲೇ ಕಳ್ಳತನ ಆಗಿದೆ ಅಂದರೆ ಅಲ್ಲಿನ ಒಂದು ಭದ್ರತಾ ವೈಫಲ್ಯ ಕೂಡ ಇದಕ್ಕೆ ಒಂದು ಕಾರಣ ಅಂತಲೇ ಹೇಳ್ಬೋದು. ಹೀಗಾಗಿ ಈ ಒಂದು ವಿಚಾರದ ಬಗ್ಗೆ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ನೋಡಿ, ವಿಶ್ವ ಪ್ರಸಿದ್ಧವಾಗಿರುವಂತಹ ಒಂದು ಮ್ಯೂಸಿಯಂನಿಂದ ನೆಪೋಲಿಯನ್ ಕಾಲದ ಒಂದು ಅಮೂಲ್ಯವಾದ ವಸ್ತುಗಳು ಕಳ್ಳತನ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ದರೋಡೆ ಏನಿದೆ, ರಾಬರಿ ಏನಿದೆ, ಒಂದು ರೀತಿಯಲ್ಲಿ ಸಿನಿಮಾದ ಒಂದು ಶೈಲಿಯಲ್ಲಿ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಪ್ಯಾರಿಸ್ನ ಒಂದು ಮ್ಯೂಸಿಯಂನಲ್ಲಿ ಇದೊಂದು ಗ್ರೇಟ್ ರಾಬರಿ ಅಂತ ಅಲ್ಲಿನ ಒಂದು ಕೆಲ ಜನರು ಹೇಳುತ್ತಾ ಇದ್ದಾರೆ. ಬೆಲೆ ಕಟ್ಟಲಾಗದಂತಹ ಸುಮಾರು 9 ಆಭರಣ 7 ನಿಮಿಷದಲ್ಲಿ ಪಟ್ಟಂತ ಕಳ್ಳತನ ಆಗ್ಬಿಟ್ಟಿದೆ. ಈ ಒಂದು ವಿಚಾರನ ಕೇಳಿದಾಗ ಅಲ್ಲಿನ ಜನರಿಗೆ ಶಾಕ್ ಆಗಿದೆ, ಮತ್ತು ಇಡೀ ಜಗತ್ತಿನ ಜನರು ಕೂಡ ಶಾಕ್ ಆಗಿರುವಂಥದ್ದು. ಪ್ಯಾರಿಸ್ನಲ್ಲಿರುವಂತಹ ಬಹುದೊಡ್ಡ ಮ್ಯೂಸಿಯಂ, ಪ್ರಸಿದ್ಧವಾದ ಮ್ಯೂಸಿಯಂ, ಇಂತಹ ಒಂದು ಹೆಸರು ಇಟ್ಕೊಂಡು ಏನು ದೊಡ್ಡ ಹೆಸರಿನ ಒಂದು ಮ್ಯೂಸಿಯಂ ಏನಿದೆ, ಅಲ್ಲಿ ನಿಜವಾಗ್ಲೂ ಈಗ ಆಗಿದೆಯಾ ಅಂತ ಆಶ್ಚರ್ಯ ಪಡ್ತಾ ಇದ್ದಾರೆ. ಲಿಯೋನಾರ್ಡೋ ಡಾರ್ವಿಂಚಿ ರಚಿಸಿದಂತಹ ಒಂದು ವಿಶ್ವ ಪ್ರಸಿದ್ಧ ಮೋನಾಲಿಸಾ ಚಿತ್ರ ಏನಿದೆ, ವರ್ಣಚಿತ್ರ, ಅದೆಲ್ಲರಿಗೂ ಗೊತ್ತು ಎಷ್ಟು ಫೇಮಸ್ ಅಂತ. ಆ ಒಂದು ಚಿತ್ರವನ್ನು ನೋಡೋಕೆ ಬೇರೆ ಬೇರೆ ದೇಶಗಳಿಂದ ಬರ್ತಾರೆ, ನಾನಾ ದೇಶಗಳಿಂದ ಬಂದು ನೋಡ್ಕೊಂಡು ಹೋಗ್ತಾರೆ. ಫ್ರಾನ್ಸ್ ರಾಜಧಾನಿಯಾಗಿರುವಂತಹ ಒಂದು ಪ್ಯಾರಿಸ್ನಲ್ಲಿ ಜಗತ್ ಪ್ರಸಿದ್ಧವಾದಂತಹ ಒಂದು ಲೋವ್ ವಸ್ತು ಸಂಗ್ರಹಾಲಯ ಇದೆ, ಲೋವ್ ಮ್ಯೂಸಿಯಂ ಇದೆ. ಅದರ ಹೆಸರು ಲೋವ್ ಅಂತ ಕರೀತಾರೆ. ಆ ಒಂದು ಸಂಗ್ರಹಾಲಯದಲ್ಲಿ ಅಥವಾ ಮ್ಯೂಸಿಯಂನಲ್ಲಿ ಏನು ಭಾನುವಾರ ನಡೆದಿದೆ ಈ ಒಂದು ಕಳ್ಳತನ. ಒಂದು ಸಿನಿಮಾದಲ್ಲಿ ಯಾವ ರೀತಿಯಾಗಿ ಟಕ್ ಟಕ್ ಅಂತ ಎಗರಿಸ್ಕೊಂಡು ಹೋಗ್ತಾರೆ, ಆ ರೀತಿಯ ಆಗ್ಬಿಟ್ಟಿದೆ. ಬರೀ 7 ನಿಮಿಷಗಳಲ್ಲಿ ಆಗಿರುವಂಥದ್ದು. ಬರೀ 7 ನಿಮಿಷಗಳಲ್ಲಿ ಆದಂತಹ ಈ ಒಂದು ಕಳ್ಳತನ ಈಗ ಭಾರಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಹಾಗಾದರೆ ಅದನ್ನು ಕಳ್ಳತನ ಮಾಡಿದವರು ಯಾರು, ಇದಕ್ಕೆ ಈ ಒಂದು ಕಳ್ಳತನ ಮಾಡೋಕ್ಕೆ ಅವರು ಎಷ್ಟು ದಿನದಿಂದ ಪ್ಲಾನ್ ಮಾಡ್ತಾಯಿದ್ರು? ಆ ಒಂದು ಮ್ಯೂಸಿಯಂಗೆ ವಿಶ್ವ ಪ್ರಸಿದ್ಧ ಮ್ಯೂಸಿಯಂ ಅಂತ ಹೇಳಿದಾಗ ಅದಕ್ಕೆ ತುಂಬಾ ಒಂದು ಟೈಟ್ ಸೆಕ್ಯೂರಿಟಿ ಇದ್ದೇ ಇರುತ್ತೆ. ಆ ಸೆಕ್ಯೂರಿಟಿಗಳನ್ನೆಲ್ಲ ದಾಟಿ ಇವರು ಹೇಗೆ ಕಳ್ಳತನ ಮಾಡಿದ್ರು, ಅಥವಾ ಆ ಸೆಕ್ಯೂರಿಟಿ ಅವರಲ್ಲೇ ಯಾರಾದರೂ ಇವರಿಗೆ ಸಹಾಯವನ್ನು ಮಾಡಿದ್ರೆ ಅಂತ ಗೊತ್ತಿಲ್ಲ. ಆದರೆ ಈಗ ಈ ಒಂದು ಕಳ್ಳತನ ಇದೆ, ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಈ ಒಂದು ದುಷ್ಕೃತ್ಯದಲ್ಲಿ ನೆಪೋಲಿಯನ್ ಕಾಲದ ಆಗಾಗಲೇ ಹೇಳಿದಾಗೆ ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಸುಮಾರು 9 ಅಮೂಲ್ಯವಾದಂತಹ ಒಂದು ಆಭರಣಗಳಿದ್ವು. ಆ ಆಭರಣಗಳನ್ನು ಇಲ್ಲಿ ದೋಚಲಾಗಿದೆ, ಕಳ್ಳತನ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಮ್ಯೂಸಿಯಂನಲ್ಲಿ ನೋಡಿ, ಈ ಮ್ಯೂಸಿಯಂ ಏನಿದೆ, ಆ ಒಂದು ಮ್ಯೂಸಿಯಂನಲ್ಲಿ ದುರುಸಿ ಕಾರ್ಯ ಅಂದರೆ ಈ ಒಂದು ರೀತಿಯಾದಂತಹ ಒಂದು ಕೃತ್ಯವನ್ನು ಮಾಡಿದಂಥವರು ಯಾರಿದ್ದಾರೆ, ಈ ಒಂದು ಕಳ್ಳತನ ಮಾಡಬೇಕಾದ್ರೆ ಈ ಒಂದು ಕೃತ್ಯ ಏನಿದೆ ಅದು ಯಾವ ರೀತಿ ಆಯಿತು ಅಂದರೆ ಒಂದು ಏಣಿಯನ್ನು ಹಾಕಿದ್ದಾರೆ. ಅದಕ್ಕೆ ಏಣಿಯನ್ನು ಹಾಕಿ ಕಳ್ಳತನ ಮಾಡಿದ್ರೆ ಆ ಒಂದು ಬಿಲ್ಡಿಂಗಿಗೆ. ಇನ್ನು ಕಳ್ಳರು ಏನಿದ್ದಾರೆ, ಕಳ್ಳರು ಒಂದು ತಂಡದಿಂದ ಅವರು ಮುಖಕ್ಕೆ ಒಂದು ಮಾಸ್ಕ್ ಹಾಕ್ಕೊಂಡು ಆ ರೀತಿಯಾಗಿ ಬಂದು ಕಳ್ಳತನ ಮಾಡಿದೆ ಅಂತ ಹೇಳಿ ಕಳ್ಳರ ತಂಡ. ಇವತ್ತು ಫ್ರಾನ್ಸ್ ಸರ್ಕಾರ ಏನಿದೆ ಇದನ್ನು ಗ್ರೇಟ್ ರಾಬರಿ ಅಂತ ಕರಿತಾ ಇದೆ. ಅಲ್ಲಿನ ಒಂದು ಸರ್ಕಾರ ಅಂದರೆ ಅಷ್ಟು ದೊಡ್ಡ ಮಟ್ಟದ ಒಂದು ಮ್ಯೂಸಿಯಂ ಮಾಡೋಕ್ಕೆ ಇವ್ರಿಗೆ ಹೆಂಗೆ ಧೈರ್ಯ ಬಂತು, ಏನು ಪ್ಲಾನ್ ಹಾಕೊಂಡಿದ್ದು ಅಂತ ಗೊತ್ತಾಗದೆ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಪೊಲೀಸರು ಕೂಡ ಹುಡುಕ್ತಾ ಇದ್ದಾರೆ. ಹಾಲಿವುಡ್ ಸಿನಿಮಾದ ಒಂದು ರೀತಿಯಲ್ಲಿ ನೆನಪಿಸುವಂತಹ ರೀತಿಯಲ್ಲಿ ಈ ಒಂದು ದರೋಡೆ ಆಗಿಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಕೇವಲ 7 ನಿಮಿಷ ಮುಗಿದೋಗ್ಬಿಡುತ್ತೆ ಕಳ್ಳತನ, ಏನು ಜಾಸ್ತಿ ಹೊತ್ತಾಗಲ್ಲ. ಅದು ಬೆಳಗ್ಗೆ ನೋಡಿ ಯಾವಾಗ ಆಯಿತು ಅಂದರೆ ಬೆಳಗ್ಗೆ 9:30ಕ್ಕೆ, ಅಂದರೆ ಆ ಒಂದು ಸಮಯಕ್ಕೆ ಬರ್ತಾರೆ ಕಳ್ಳರು. ಬಂದಂತಹ ಒಂದು ಕಳ್ಳರ ಒಂದು ಟೀಮ್ ಏನಿರುತ್ತೆ ಬರ್ತಾರೆ, ಏಣಿಯನ್ನು ಹಾಕ್ಕೊಂಡು ಆ ಕಟ್ಟಡವನ್ನು ಏರ್ತಾರೆ. ಆ ಒಂದು ಮ್ಯೂಸಿಯಂನ ಏರಿ ಸಿನಿಮೆಯ ಒಂದು ಕೃತ್ಯ ಏನಿದೆ ಸಿನಿಮಾದ ಒಂದು ರೀತಿಯಲ್ಲಿ ಕಳ್ಳತನ ಮಾಡಿಬಿಡ್ತಾರೆ. 9:37 ಅಂದರೆ 37 ನಿಮಿಷಕ್ಕೇ ಈ ಒಂದು ಕಳ್ಳತನ ಆಗ್ಬಿಡುತ್ತೆ. ಕಳ್ಳತನ ಮಾಡಿ ಆ ಒಂದು ಜಾಗದಿಂದ ಹೋಗ್ಬಿಡ್ತಾರೆ ಕಳ್ಳರು. ಯಾರು ಅಂತ ಏನು ಎತ್ತ ಅಂತ ಗೊತ್ತಾಗಿಲ್ಲ. ವಿಶ್ವದ ಅತಿ
ಪ್ರಾಚೀನವಾದಂತಹ ಮ್ಯೂಸಿಯಂ ಅಂತ ಕೂಡ ಇದಕ್ಕೆ ಹೆಸರಿದೆ. ಯಾಕಂದರೆ ಅಲ್ಲಿ ಅಷ್ಟು ದೊಡ್ಡ ಮಟ್ಟದ ಕೋಟಿ ಕೋಟಿ ಬೆಲೆ ಬಾಳುವಂತಹ ವಸ್ತುಗಳಿರೋದ್ರಿಂದ ಈ ಒಂದು ಲವ್ ಮ್ಯೂಸಿಯಂ ಏನಿದೆ ಅದನ್ನು ತುಂಬ ಜನರು ನೋಡೋಕೆ ಬರ್ತಾರೆ, ತುಂಬ ಪ್ರಸಿದ್ಧಿಯಾಗಿದೆ, ತುಂಬ ಪ್ರೀತಿಸ್ತಾರೆ ಕೂಡ. ಫ್ರಾನ್ಸ್ ರಾಜಧಾನಿಯಲ್ಲಿರುವಂತಹ ಈ ಒಂದು ಪ್ಯಾರಿಸ್ ಏನಿದೆ ಹೃದಯ ಭಾಗದಲ್ಲಿದೆ ಇದು. ನೋಡಿ, ಈ ಒಂದು ಮ್ಯೂಸಿಯಂ ಏನಿದೆ ಅದು ಆರಂಭವಾಗಿದ್ದು 1793ರಲ್ಲಿ. ವಿಶ್ವದ ಅತಿ ಪ್ರಾಚೀನ, ಅತ್ಯಂತ ಹೆಚ್ಚು ಜನರು ಭೇಟಿ ಕೊಡುವಂತಹ ಈ ಒಂದು ವಸ್ತು ಸಂಗ್ರಹಾಲಯ ಅಂತ ಹೇಳಲಾಗುತ್ತೆ. 33,000 ಅಪರೂಪದ ವಸ್ತುಗಳು ಈ ಇದರಲ್ಲಿ ಸಂಗ್ರಹಣೆ ಆಗಿರುವಂಥ, ಅಂದರೆ ಆ ಒಂದು ಮ್ಯೂಸಿಯಂನಲ್ಲಿ 33,000 ಒಂದು ವಸ್ತುಗಳಿದೆ. ಅದು ಪ್ರಾಚೀನ, ತುಂಬ ಹಳೆ ಕಾಲದಂತಹ ವಸ್ತುಗಳು, ಆಭರಣಗಳಾಗಿರ್ಬೋದು, ಕಿರೀಟಗಳಾಗಿರ್ಬೋದು, ಬೇರೆ ಬೇರೆ ಎಲ್ಲ ಈ ರೀತಿಯಾಗಿರೋವು ಇದ್ದಾವೆ. ನೋಡಿ, ಈ ಒಂದು ಪ್ಯಾರಿಸ್ ಮ್ಯೂಸಿಯಂ ಏನಿದೆ ಇದು 1793ರಲ್ಲಿ ರಚನೆ ಆರಂಭ ಆಗಿರುವಂಥದ್ದು. ಇದರಲ್ಲಿ ವಿಶ್ವದ ಅತಿ ಪ್ರಾಚೀನದ, ಅತ್ಯಂತ ಹೆಚ್ಚು ಬೆಲೆ ಬಾಳುವಂತಹ ವಸ್ತುಗಳಿದೆ. ಮತ್ತು ಈ ಒಂದು ಮ್ಯೂಸಿಯಂನ ದೇಶದ, ಅಂದರೆ ನಾನಾ ದೇಶದ ಜನರು ಅತಿ ಹೆಚ್ಚಾಗಿ ಭೇಟಿ ಕೊಡುವಂತಹ ಒಂದು ವಸ್ತು ಸಂಗ್ರಹಾಲಯ ಅಂತ ಹೇಳ್ತಾರೆ. ಇದರಲ್ಲಿ ಸುಮಾರು 33,000 ಅಪರೂಪವಾದಂತಹ ವಸ್ತುಗಳನ್ನು ಸಂಗ್ರಹಣೆ ಮಾಡಲಾಗಿದೆ. ಅಂದರೆ ಆ ಒಂದು ಮ್ಯೂಸಿಯಂನಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಯಾಕಂದರೆ ಬೇರೆ ಬೇರೆ ದೇಶದಿಂದ ಏನು ಬರ್ತಾರೆ ಜನ ಅವರು ನೋಡೋಕೆ ಅಂತ ತುಂಬ ಹಳೆಯ ಒಂದು ವಸ್ತುಗಳನ್ನು ಇಲ್ಲಿ ಸಂಗ್ರಹ ಮಾಡಲಾಗಿರುವುದು. ನಿತ್ಯಲ್ಲಿ, ಅಂದರೆ ಪ್ರತಿನಿತ್ಯ ಕೂಡ ಇಲ್ಲಿ 25,000 ಜನರು ಭೇಟಿ ಮಾಡ್ತಾರೆ ಅಂತ ಹೇಳಲಾಗುತ್ತೆ. ಮೆಸೊಪೊಟೋಮಿಯಾ ಮತ್ತು ಈಜಿಪ್ಟ್ ಕಾಲದ ವಸ್ತುಗಳು ಕೂಡ ಇಲ್ಲಿ ನೋಡೋಕೆ ನಮಗೆ ಸಿಗುತ್ತೆ. ಆ ಕಾಲದಲ್ಲಿ ಏನು ಕೆಲವೊಂದು ವಸ್ತುಗಳು ಸಿಕ್ಕಿರುತ್ತೆ ಶೋಧ ಮಾಡಿದಾಗ, ಹಳೆಯ ವಸ್ತುಗಳು, ಅದಕ್ಕೆ ನಾವು ಯಾವುದೇ ರೀತಿಯಾದ ಬೆಲೆ ಕಟ್ಟೋಕ್ಕೆ ಸಾಧ್ಯನಿಲ್ಲ, ಆ ರೀತಿಯ ವಸ್ತುಗಳಿರುತ್ತೆ. ಇನ್ನು 2 ಶತಮಾನದಲ್ಲಿ ಇದು ಹಲವು ಬಾರಿ ಕಳ್ಳತನಕ್ಕೆ ತುತ್ತಾಗಿದೆ ಅಂತ ಹೇಳಲಾಗ್ತಾ. ಇದೇ ಒಂದು ಮೊದಲಿನಲ್ಲಿ ಇದು ಹಿಂದೆ ಕೂಡ ಕಳ್ಳತನ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ ಈ ಒಂದು ಮ್ಯೂಸಿಯಂನಲ್ಲಿ. ಯಾಕಂದರೆ ಕೋಟ್ಯಾಂತರ ಬೆಲೆ ಬಾಳುವಂಥ ವಸ್ತುಗಳು ಇರುತ್ತಲ್ಲ, ಅದನ್ನು ಕೆಲವೊಂದು ಕಳ್ಳರು ಕಳ್ಳತನ ಮಾಡಿ ಬೇರೆ ಕಡೆ ಸ್ಮಗ್ಲಿಂಗ್ ಮಾಡುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಇದೇ ಒಂದು ಕಾರಣಕ್ಕಾಗಿ ಇಲ್ಲಿ ರಾಬರಿ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಪ್ರಸಿದ್ಧ ಮೊನಾಲಿಸಾ ಇರುವಂತಹ ಒಂದು ಚಿತ್ರ ಏನಿದೆ, ಮ್ಯೂಸಿಯಂ ಇದಾಗಿದೆ ಅಂತ ಹೇಳ್ತಾರೆ. ನಿಮಗೆಲ್ಲ ಗೊತ್ತಿದೆ ಮೊನಾಲಿಸಾ ಎಷ್ಟು ಅಂತ. ಲವ್ ಮ್ಯೂಸಿಯಂನಲ್ಲಿ 33,000 ಒಂದು ಅಪರೂಪದ ಏನು ವಸ್ತುಗಳಿದೆ, ಏನಿತ್ತು ಅದನ್ನೇನು ಇಷ್ಟು ಜನ ನೋಡೋಕ್ಕೆ ಬರ್ತಾರೆ, ಭೇಟಿ ಮಾಡೋಕ್ಕೆ ಬರ್ತಾರೆ, 25,000 ಅಂತ ಏನು ಹೇಳ್ತೀವಿ. ಇದೇ ಒಂದು ಮ್ಯೂಸಿಯಂನಲ್ಲಿ ಲಿಯಾರ್ನಾರ್ಡೋ ಡಾರ್ವಿಂಚಿ ಏನಿದೆ ಅವರು ರಚನೆ ಮಾಡಿದಂಥ ಒಂದು ಮೊನಾಲಿಸಾ ಚಿತ್ರ ಇದೆ. ಬೆಲೆ ಕಟ್ಟಲಾಗದಂಥ ಒಂದು 9 ಅಪರೂಪದ ವಸ್ತುಗಳೇನು ಕಳ್ಳತನ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ಕಳುವು ಮಾಡಲಾದಂತಹ ಒಂದು ಅಪರೂಪದ ವಸ್ತುಗಳು ಫ್ರಾನ್ಸ್ನ ದೊರೆಯಾದಂತಹ ನೆಪೋಲಿಯನ್ ರಾಜನಿಗೆ ಸೇರಿದ್ದು ಅಂತ ಹೇಳಲಾಗ್ತಾ ಇದೆ. 9 ವಸ್ತುಗಳಿದೆ ಅಂತ ಹೇಳ್ತಾ, ಅಂದರೆ ಆಭರಣಗಳವೆಲ್ಲವೂ ಕೂಡ ಬೇರೆ ಬೇರೆ ವಸ್ತು ಅಂತೆಲ್ಲ ಆಭರಣಗಳು ಹಾಕ್ಕೊಳ್ಳುವಂಥವು ಅಂತ ಹೇಳಲಾಗ್ತಾ ಇದೆ. ಅವುಗಳಲ್ಲಿ ಮೌಲ್ಯವನ್ನೇ ಕಟ್ಟಲಾಗದ ಒಂದು ವಸ್ತುಗಳಿವೆ. ಅಂದರೆ ಅದು ಯಾವುದಕ್ಕೂ ಕೂಡ ನಾವು ಬೆಲೆ ಕಟ್ಟೋಕ್ಕಾಗಲ್ಲ, ಎಷ್ಟು ದುಡ್ಡು ಕೊಟ್ಟರು ಕೂಡ ಸರಿಸಾಟಿ ಆಗಲ್ಲ ಅಂತ ಹೇಳ್ತಾರೆ. ಈಗೀಗ ಈ ಒಂದು ವಿಚಾರವಾಗಿ ಏನಾಗ್ತಾ ಇದೆ ಅಂದರೆ, ಸುಮಾರು 850 ಕೋಟಿಯ ಒಂದು ಕಿರೀಟ ಬಿಟ್ಟು ಈ ಒಂದು ಕಳ್ಳರು ಏನು ಮಾಡಿದರೆ ಬೇರೆ ಬೇರೆ ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಅದನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇದ್ರೇನು, ಬಟ್ ಆದರೆ ಅವ್ರ ಕಣ್ಣಿಗೆ ಬಿದ್ದಿಲ್ಲ ಅಂತ ಗೊತ್ತಿಲ್ಲ. ಆ ಒಂದು ಬೆಲೆ ಬಾಳುವಂಥ ವಸ್ತುನ ಬಿಟ್ಟಿದ್ದಾರೆ. ಕಳ್ಳರು ಅವಸರದಲ್ಲಿ ತಾವು ಕದ್ದಿದ್ದಂತಹ 850 ಕೋಟಿ ರೂಪಾಯಿ ಒಂದು ಮೌಲ್ಯದ ರಾಣಿಯ ಯೂಜಿನ್ ಸೇರಿದ ಒಂದು ಕಿರೀಟ ಏನಿದೆ ಅಲ್ಲೆಯನ್ನು ಬೀಳಿಸ್ಕೊಂಡು ಹೋಗಿಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಒಂದು ವಿಚಾರವಾಗಿ. ಯಾಕಂದರೆ ಏನು ಅಷ್ಟೊಂದು ವಸ್ತುಗಳನ್ನು ತಗೊಂಡಿದ್ರು ಅವರು ಗಾಬರಿಯಲ್ಲಿ, ಯಾಕಂದರೆ ಬರೀ 7 ನಿಮಿಷದಲ್ಲಿ ಆದಂತಹ ಈ ಒಂದು ಕಳ್ಳತನದಲ್ಲಿ ಅವ್ರಿಗೂ ಕೂಡ ತುಂಬ ಗಾಬರಿ ಆಗಿರುತ್ತೆ. ಹೀಗಾಗಿ ಆ ಒಂದು ಗಾಬರಿಯಲ್ಲಿ ಈ ಒಂದು ಕಿರೀಟವನ್ನು ಬೆಳೆಸ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. 850 ಕೋಟಿ ರೂಪಾಯಿ ಮೌಲ್ಯದ ಆ ಒಂದು ಕಿರೀಟ. ಹಾಗಾದರೆ ಈ ಒಂದು ವಿಚಾರದಲ್ಲಿ ಏನಾಯಿತು, ಮುಖ್ಯವಾಗಿ ಅಂದರೆ ಯಾವ ರೀತಿಯಾಗಿ ಬಂದರು ಅವರು ಒಂದು ಕಳ್ಳರು ಅಂತ ನಾನು ಆಗಲೇ ಹೇಳಿದಾಗೆ, ಮುಖಕ್ಕೆ ಒಂದು ಮಾಸ್ಕನ್ನು ಧರಿಸ್ಕೊಂಡು ಹೈಡ್ರಾಲಿಕ್ ಕಟರ್ಗಳೊಂದಿಗೆ ಇವರು ಬರ್ತಾರೆ. ಭಾನುವಾರ ಆಗಿದ್ದು ಅಂತ ಏನು ಹೇಳ್ತಲ್ಲ, ಭಾನುವಾರ ಬೆಳಗ್ಗೆ 9:30ರಿಂದ 9:37 ಏನಾಗಿರೋದು ಹೈಡ್ರಾಲಿಕ್ನ ಒಂದು ಕಟರ್ಗಳನ್ನು ತೊಗೊಂಡ್ಬರ್ತಾರೆ. ಸ್ಕೂಟರ್ನಲ್ಲಿ ಬರ್ತಾರೆ ಅವರು ಮ್ಯೂಸಿಯಂನ ಹತ್ರ ಬಂದು ಅಲ್ಲೇನು ಮಾಡ್ತಾರೆ, ಮ್ಯೂಸಿಯಂನ ಒಂದು ಕಟ್ಟಡ ಏನಂತ ಗೋಡೆಗಳನ್ನು ಬಳಿ ಹೋಗಿ ಮೊದಲೇದಾಗಿ ಅಲ್ಲಿ ಏನು ಮಾಡ್ತಾರೆ, ಒಂದು ಏಣಿಯನ್ನು ತಂದು ಅಲ್ಲಿ ಹಾಕ್ತಾರೆ. ಅಲ್ಲೇ ನಿಲ್ಲಿಸಿದ ಒಂದು ಹೈಡ್ರಾಲಿಕ್ ಏಣಿ ಏನಿದೆ ಅದನ್ನು ಬಳಸ್ಕೊಂಡು ಮ್ಯೂಸಿಯಂನ ಮೇಲೆ ಏರ್ತಾರೆ. ಹೀಗೆ ಮೇಲೆ ಏರಿದಂತಹ ಆ ಒಂದು ಕಳ್ಳರ ಒಂದು ಗುಂಪೇನಿರುತ್ತೆ, ಕಟರ್ಗಳನ್ನು ಬಳಸಿ ಗ್ಲಾಸ್ನ ಗೋಡೆಯನ್ನು ಕತ್ತರಿಸಿ ಒಳಗೆ ಹೋಗ್ತಾರೆ. ಒಳಗೊಳಗೆ ಅದಾದಮೇಲೆ ಮ್ಯೂಸಿಯಂನ ಒಳಗೆ ಪ್ರವೇಶ ಮಾಡಿದ್ಮೇಲೆ ಆ ಒಂದು ತಂಡ ಏನಿರುತ್ತೆ, ಕಳ್ಳನ ಏನು ಒಂದು ಗ್ಯಾಂಗ್ ಏನಿರುತ್ತೆ, ನೆಪೋಲಿಯನ್ ಆಭರಣಗಳನ್ನು ಏನು ಸಂಗ್ರಹ ಮಾಡಿರ್ತಾರೆ ಅದರಲ್ಲಿ 9 ತುಂಡುಗಳನ್ನು ಕಳುವು ಮಾಡಿಬಿಡ್ತಾರೆ. ಕಳುವು ಮಾಡ್ಕೊಂಡು ಹೋಗಿಬಿಡ್ತಾರೆ. ಇದೆಷ್ಟು ಘಟನೆ ಕೂಡ ಬಂದು ಕಟ್ಟರಿಂದ ಕಟ್ ಮಾಡಿ ಒಳಗೆ ಹೋಗಿ ಅವನ್ನೆಲ್ಲ ತಗೊಂಡು ಮತ್ತೆ ವಾಪಸ್ ಬಂದಿರೋದು ಇವೆಲ್ಲವೂ ಕೂಡ ಆಗಿದ್ದು ಬರೀ 7 ನಿಮಿಷದಲ್ಲಿ. ಹೀಗಾಗಿ ಮುಗ್ದೇ ಹೋಗ್ಬಿಡುತ್ತೆ. ಇನ್ನು ಈ ಒಂದು ಘಟನೆ ದರೋಡೆ ಆಗಿರುವಂಥ ಒಂದು ತಂಡ ಏನಿದೆ
ಕಟರ್ ಏಣಿಯನ್ನು ಬಿಟ್ಟು ಅಲ್ಲಿಂದ ಪರಾರಿ ಆಗಿಬಿಡ್ತಾರೆ. ಅದರಲ್ಲಿ ಅವರ ಫಿಂಗರ್ ಪ್ರಿಂಟ್ ಕೂಡ ಇರ್ಬೋದು, ಅದು ಕೂಡ ಪತ್ತೆ ಮಾಡ್ತಾರೆ. ಇನ್ನು ಹೀಗಾಗಿ ಸ್ಥಳಕ್ಕೆ ಬಂದಾಗ ಒಂದು ವಿಷಯ ಏನಿದೆ ಇದು ಬೆಳಕಿಗೆ ಬರುತ್ತೆ. ಆ ಒಂದು ಘಟನೆ ಆದಮೇಲೆ ಕೂಡಲೇ ಮ್ಯೂಸಿಯಮನ್ನು ಬಂದ್ ಮಾಡ್ತಾರೆ. ಎಲ್ಲರೂ ಕೂಡ ಯಾರು ಕೂಡ ಪ್ರವೇಶ ಇರೋದಿಲ್ಲ, ನಿರ್ಬಂಧವನ್ನು ಮಾಡ್ತೀವಿ, ಈ ರೀತಿಯಾಗಿ ಒಂದು ಘಟನೆ ಆಗಿದೆ, ಹೀಗಾಗಿ ನಾವು ಬಂದ್ ಮಾಡ್ತೀವಿ ಇರಿ ಅಂತ ಹೇಳಿ ಈ ಒಂದು ವಿಚಾರವಾಗಿ ಎಲ್ಲರೂ ಕೂಡ ತಿಳಿಸ್ತಾರೆ. ಡಕಾಯಿತ ಏನಿರ್ತಾರೆ ಅವರೆಲ್ಲರೂ ಕೂಡ ಕಳ್ಳರು ಏನಿರ್ತಾರೆ ಈ ವೇಳೆ ಯಾರಿಗೂ ಕೂಡ ಯಾವುದೇ ರೀತಿಯಾದಂಥ ಒಂದು ಅಪಾಯವನ್ನು ಆಗದಂತೆ ಕಳ್ಳತನ ಮಾಡ್ಕೊಂಡು ಹೋಗಿಬಿಟ್ಟಿದ್ದಾರೆ. ಅಧಿಕಾರಿಗಳು ಕೂಡ ಈ ಒಂದು ವಿಚಾರವನ್ನು ತಿಳಿಸಿದ್ರೆ ಯಾರಿಗೂ ಕೂಡ ಏನಾಗಿಲ್ಲ, ಬಟ್ ಕಳ್ಳತನ ಆಗಿರೋದು ಕನ್ಫರ್ಮ್ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ತನಿಖೆ ಕೂಡ ಆಗ್ತಾ ಇದೆ. ಸಂಸ್ಕೃತಿ ಅಲ್ಲಿರುವಂಥ ಒಂದು ಏನು ಸಂಸ್ಕೃತಿ ಮತ್ತು ಪ್ರಾಚೀನ ಕಾಲಕ್ಕೆ ಸಂಬಂಧಿಸಿದಂಥ ಒಂದು ವಸ್ತುಗಳು ಕಳ್ಳತನ ಆಗಿವೆ ಅಂತ ಹೇಳ್ತಾ ಇದೆ. ಈ ಒಂದು ವಿಚಾರವಾಗಿ ಸಂಸ್ಕೃತಿ ಸಚಿವೆ ರಚಿತಾ ಪತಿ ಏನಿದ್ದಾರೆ ಅವರು ಈ ಒಂದು ವಿಚಾರವಾಗಿ ಅವರು ಕೂಡ ಹೇಳ್ಕೊಂಡಿದ್ದಾರೆ. ಆ ಒಂದು ಭಾಗದಲ್ಲಿ ಕಳುವು ಮಾಡಿದಂತಹ ಒಂದು ವಸ್ತುಗಳೇನಿದೆ ಅದರ ಪೈಕಿ ಫ್ರೆಂಚ್ ರಾಣಿ ಯೂಜೀನ್ ಸೇರಿದ ಒಂದು 880 ಕೋಟಿ ಮೌಲ್ಯದ ಒಂದು ಕಿರೀಟ ಏನಿದೆ ಅದು ಕೂಡ ಇದರಲ್ಲಿ ಸೇರ್ತಿದೆ. ಅಂದರೆ ಕಳ್ತನ ಮಾಡ್ಕೊಂಡು ಹೋಗ್ತಿದ್ರು, ಅದನ್ನು ಅವಸರದಲ್ಲಿ ಅವ್ರು ಏನು ಮಾಡ್ತಿದ್ದಾರೆ ಬಿಟ್ಟು ಹೋಗಿಬಿಟ್ಟಿದ್ದಾರೆ. ಮ್ಯೂಸಿಯಂ ಹೊರಗೆ ಬೆಳೆಸಿಕೊಂಡು ಹೋಗಿಬಿಟ್ಟಿದ್ದಾರೆ. ಅದನ್ನು ಕೂಡ ತಗೊಂಡಿದ್ರು, ಬಟ್ ಆದರೆ ಅವ್ರ ಕೈ ಜಾರಿ ಎಲ್ಲೋ ಒಂದು ಕಡೆ ಮ್ಯೂಸಿಯಂನಿಂದ ಹೊರಗಡೆ ಬಿದ್ದಿದೆ, ಅದು ನಮಗೆ ಗೊತ್ತಾಗಿದೆ, ಸಿಕ್ಕಿದೆ ಅಂತ ಹೇಳಿದ್ದಾರೆ. ಭದ್ರತಾ ಸಿಬ್ಬಂದಿ ಮಂಡಳಿ ಒಂದು ವಶಕ್ಕೆ ಇವೆಲ್ಲವನ್ನು ಕೂಡ ನಾವು ಒಪ್ಪಿಸಿದ್ದೀವಿ, ಒಪ್ಪಿಸುವಲ್ಲಿ ಯಶಸ್ವಿ ಕೂಡ ಆಗಿದ್ವಿ ಅಂತ ಅಲ್ಲಿನ ಸರ್ಕಾರ ಕೂಡ ಹೇಳ್ತಾರೆ. ಇನ್ನು ಇಲ್ಲಿ ನಿತ್ಯ 30,000 ಜನ ಏನು ಭೇಟಿ ಕೊಡ್ತಾರೆ, 25,000 to 30,000 ಬರ್ತಾರೆ. ಲೋವ್ ಒಂದು ಮ್ಯೂಸಿಯಂ ಏನಿದೆ ವಿಶ್ವ ಪ್ರಸಿದ್ಧವಾದಂತಹ ಒಂದು ಮ್ಯೂಸಿಯಂ, ಅದಕ್ಕೋಸ್ಕರ ಜಗತ್ತಿನಾದ್ಯಂತ ಜನರು ಬರ್ತಾರೆ, ಅನೇಕ ವಸ್ತುಗಳನ್ನು ಸಂಗ್ರಹ ಮಾಡಿರ್ತಾರೆ. ಹೀಗಾಗಿ ಭೇಟಿ ಮಾಡಿದವ್ರ ಮೇಲೆ ಯಾರ ಮೇಲೆ ಆದಮೇಲೆ ಆದರೆ ಯಾರಿರಬಹುದು, ಅನೇಕ ಒಂದು ಹಳೆಯ ಕಾಲದ ಒಂದು ವಸ್ತುಗಳಿರುವಂಥ ಈ ಒಂದು ವಸ್ತು ಸಂಗ್ರಹಾಲಯಕ್ಕೆ ಯಾರು ಈ ರೀತಿಯ ಒಂದು ಪ್ಲಾನನ್ನು ಮಾಡಿರ್ಬೋದು. ಈ ಹಿಂದೆ ಕೂಡ ಆಗಿತ್ತಲ್ಲ, ಅದಕ್ಕೂ ಇವರಿಗೆ ಏನಾದರೂ ಸಂಬಂಧ ಇದೆಯಾ? ಚಿತ್ರಕಲೆಗಳು ಇಲ್ಲಿ ಅನೇಕ ಚಿತ್ರಕಲೆಗಳನ್ನು ನೋಡ್ತೀವಿ. ನಾನು ಈಗಾಗಲೇ ಹೇಳಿದಾಗ ಮೊನಾಲಿಸಾ ಚಿತ್ರ ಜೊತೆ ಬೇರೆ ಬೇರೆ ಸಾಕಷ್ಟು ಚಿತ್ರಗಳಿವೆ. ಈ ಒಂದು ವಿಚಾರದಲ್ಲಿ ಏನು ವಿನಸ್ ಡಿ ಲೋಯ್ ಸಮೋಟ್ರಿಸ್ ಏನಿದ್ದಾರೆ ಅವರ ಒಂದು ವಿಜಯದ ಚಿತ್ರಗಳು, ಅವರ ಒಂದು ಯುದ್ಧ ಕಾಲದ ಚಿತ್ರಗಳು ಕೂಡ ಅವು ಕೂಡ ಇದ್ದಾವೆ. ಇದೇನು ಮೊದಲಲ್ಲ ಅಂತ ನಾನು ಆಗಲೇ ಕಳ್ತನ ಆಗಿದೆ. ಹೀಗಾಗಿ 1911 ಅಕ್ಟೋಬರ್ 21 ಕೂಡ ಈ ಒಂದು ಮ್ಯೂಸಿಯಂನಲ್ಲಿ ಕಾರ್ಮಿಕ ಏನಾಗಿರ್ತಾವೆ ಗೊತ್ತಾ, ಆತ ಕೂಡ ಮೊನಾಲಿಸಾ ಚಿತ್ರವನ್ನು ಅಪಹರಿಸಿದ್ದ ಅಂತ ಹೇಳಲಾಗುತ್ತೆ ಈ ಒಂದು ವಿಚಾರದಲ್ಲಿ. ಬಳಿಕ ಆ ನಂತರದಿಂದ ವಶಪಡಿಸಿಕೊಳ್ಳಲಾದ ಈ ಒಂದು ವಿಚಾರವನ್ನು ಅಂದರೆ ಮೊನಾಲಿಸಾ ಚಿತ್ರವನ್ನು ಆತನಿಂದ ಪಡೆದುಕೊಂಡಿದ್ರು. ಆಮೇಲೆ 1956 ಕೂಡ ಮೊನಾಲಿಸಾ ಮೇಲೆ 2 ಬಾರಿ ದಾಳಿ ಆಗಿತ್ತು, ಕಳ್ಳತನ ಮಾಡೋಕ್ಕೆ ಒಂದು ಪ್ರಯತ್ನ ಆಗಿತ್ತು ಅಂತ ಹೇಳಲಾಗ್ತಾ ಇದೆ. ಈ ಒಂದು ವಿಚಾರ ಏನಾಗಿದೆ, ಹೀಗಾಗಿ ಅನೇಕ ಬಾರಿ ಈ ಒಂದು ಮ್ಯೂಸಿಯಂ ಮೇಲೆ ಕಳ್ಳತನಕ್ಕೆ ಯತ್ನವನ್ನು ಮಾಡಲಾಗಿದೆ. ಇನ್ನು 2ನೇ ಒಂದು ಮಹಾಯುದ್ಧದ ವೇಳೆ ಫ್ರಾನ್ಸನ್ನು ಜರ್ಮನಿ ಏನು ಆಕ್ರಮಿಸುತ್ತಲ್ಲ, ಆಗ ನಾಜಿಗಳು ಇಲ್ಲಿನ ಒಂದು ಅನೇಕ ಕಲಾಕೃತಿಗಳನ್ನು ಲೂಟಿ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದರ ಹೊರತಾಗಿಯೂ ಕೂಡ ಆಗಾಗ ಒಂದು ಕಳುವಿನ ಯತ್ನಗಳು ಇಲ್ಲಿ ನಡೀತಾನೇ ಇವೆ. ಹಾಗಾದರೆ ಇವ್ರು ಯಾಕೆ ಪದೇ ಪದೇ ಕಳ್ಳತನ ಹಾಕಿದ್ರು ಕೂಡ ಭದ್ರತೆಯನ್ನು ಹೆಚ್ಚು ಮಾಡ್ತಾ ಇಲ್ಲ, ಯಾಕೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತಹ ಪ್ರಶ್ನೆ ಕೂಡ ಈಗ ಅಲ್ಲಿನ ಜನರಲ್ಲಿ ಮೂಡ್ತಾ ಇದೆ. ಹೀಗಾಗಿ ಈ ಒಂದು ವಿಚಾರ ಏನಿದೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ವಿಶ್ವ ಪ್ರಸಿದ್ಧವಾದಂತಹ ಈ ಒಂದು ಇಂಥ ದೊಡ್ಡ ಮ್ಯೂಸಿಯಂನಲ್ಲಿ ಈ ರೀತಿಯಾಗಿ ನೆಪೋಲಿಯನ್ ಕಾಲದ ವಸ್ತುಗಳು ಕಳ್ಳತನ ಆಗಿದೆ ಅಂದರೆ ಅದರಲ್ಲಿಯೂ ಕೂಡ ನೋಡಿ 850 ಕೋಟಿ ಬೆಲೆ ಬಾಳುವಂಥ ಒಂದು ಕಿರೀಟವನ್ನು ಇವರು ಬಿಸಾಕೊಂಡು ಹೋಗಿದ್ದಾರೆ ಅಂತಂದರೆ ಎಷ್ಟರ ಮಟ್ಟಿಗೆ ಇರ್ಬೋದು. ಮತ್ತು ಅವರ ಅವಸರ ಮತ್ತು ಅವರ ಒಂದು ಬುದ್ಧಿ ಕೂಡ ಇಲ್ಲಿ ನಾವು ಯೋಚನೆ ಮಾಡಬೇಕಾಗುತ್ತೆ. ಬರೀ 7 ನಿಮಿಷದಲ್ಲಿ ಇಷ್ಟು ದೊಡ್ಡ ಮಟ್ಟದ ಒಂದು ರಾಬರಿಯನ್ನು ಮಾಡೋಕ್ಕೆ ಹೇಗೆ ಸಾಧ್ಯ ಆಯಿತು? ಪಕ್ಕ ಇದರಲ್ಲಿ ಯಾರ್ದೋ ಒಂದು ಕೈವಾಡ ಇದೆ, ಮ್ಯೂಸಿಯಂನ ಒಳಗಡೆ ಇರುವಂಥವ್ರು ಅಥವಾ ಸಿಬ್ಬಂದಿಗಳ ಕೈವಾಡ ಇರ್ಬೋದು. ಹೀಗಾಗಿ ಇದರೆಲ್ಲರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ನಿಖರವಾಗಿ ಆ 9 ವಸ್ತುಗಳು ಯಾವುದು ಅಂತ ಇನ್ನೂ ಗೊತ್ತಾಗಿಲ್ಲ, ಅದು ಕೂಡ ಇಷ್ಟರಲ್ಲೇ ಗೊತ್ತಾಗುತ್ತೆ. ಹೀಗಾಗಿ ನೆಪೋಲಿಯನ್ ಕಾಲದ 9 ವಸ್ತುಗಳು ಅನ್ನೋದು ಕನ್ಫರ್ಮ್. ಆದರೆ ಅದರಲ್ಲಿ ಏನೇನಿತ್ತು, ಆ ಆಭರಣಗಳ ಹೆಸರೇನು ಅನ್ನೋದನ್ನು ಇನ್ನೂ ಮ್ಯೂಸಿಯಂ ಬಹಿರಂಗವಾಗಿ ಹೇಳಿಲ್ಲ. ಮುಂದಿನ ಒಂದು ತನಿಖೆ ಆದ ನಂತರ ಹೇಳಬಹುದು ವಿಚಾರ ಗೊತ್ತಾದ ಮೇಲೆ. ಹೀಗಾಗಿ ಕೆಲವೊಂದು ವಿಚಾರಗಳನ್ನು ಸೀಕ್ರೆಟ್ ಆಗಿರ್ಬೇಕು ಅನ್ನೋಂಥ ವಿಚಾರದಲ್ಲಿ ಹೇಳಿಲ್ಲ ಅನಿಸುತ್ತೆ. ಆದರೆ ಸ್ಪಷ್ಟವಾಗಿ ಹೇಳಿರೋದ್ರಿಂದ ರಾಣಿಯ ಒಂದು ಕಿರೀಟ ಏನಿದೆ ಆ ಒಂದು ಕಿರೀಟವನ್ನು ಬಿಡಿಸ್ಕೊಂಡು ಹೋಗಿದ್ದಾರೆ, ಅದು ನಮಗೆ ಸಿಕ್ಕಿದೆ, ನಾವು ಮತ್ತೆ ಸಿಬ್ಬಂದಿಗೆ ವಾಪಸ್ ಕೊಟ್ಟಿದ್ದೀವಿ ಅಂತ ಅಲ್ಲಿನ ಸರ್ಕಾರ ಕೂಡ ಹೇಳ್ತಾ ಇರೋದು ವಿಚಾರ. ಇದಿಷ್ಟು ಈ ಒಂದು ಮ್ಯೂಸಿಯಂ ಕಳ್ಳತನಕ್ಕೆ ಸಂಬಂಧಪಟ್ಟಂತಹ ವಿಚಾರ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.